ಇವತ್ತು ನಾನು ಮನೆಯಲ್ಲಿಯೇ ಶುದ್ಧ ಬೆಣ್ಣೆ ಹಾಗೂ ತುಪ್ಪ ಮಾಡೋದು ಹೇಗೆ ಅಂತ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ತುಪ್ಪಕ್ಕೊಂದು ಪ್ರಮುಖ ಸ್ಥಾನವಿದೆ. ನಾವು ಈಗ ಬಳಸೋ ಆಯಿಲ್ಗಳು ಹುಟ್ಟೋಕೆ ಮುನ್ನ ಎಲ್ಲರ ಮನೆಯಲ್ಲಿ ತುಪ್ಪವನ್ನೇ ಅಡುಗೆಗೆ ಬಳಸಲಾಗ್ತಿತ್ತು. ಆಗ ಎಲ್ಲರ ಮನೆಯಲ್ಲಿ ಬಹುತೇಕ ಹಸುಗಳು ಇರ್ತಿದ್ವು. ಆದರೆ ಈಗ ಹಾಗಿಲ್ಲ. ಹಾಗಾಗಿ ತುಪ್ಪದ ಬೆಲೆ ಗಗನಕ್ಕೇರಿದೆ. ತುಪ್ಪ ಶುದ್ಧವಾಗಿದ್ದಾಗ ಆರೋಗ್ಯಕ್ಕೆ ಹಲವು ಲಾಭಗಳಿವೆ. ಅದೇ ತುಪ್ಪವು ನಾವು ಹೊರಗಡೆ ತಗೊಂಡ್ರೆ ಅದರಲ್ಲಿ ಕಲಬೆರಕೆ ಇರುತ್ತೆ. ಇದು ಶುದ್ಧ ಅಶುದ್ಧ ಪರೀಕ್ಷಿಸಲು ಹಲವು ಸಿಂಪಲ್ ವಿಧಾನಗಳಿವೆ. ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಹೆಚ್ಚಿನ ಲಾಭದ ಆಸೆಗೆ ಇದಕ್ಕೆ ಡಾಲ್ಡಾ ಮತ್ತು ಪ್ರಾಣಿಗಳ ಬಾಡಿ ಫ್ಯಾಟ್ ಮಿಕ್ಸ್ ಮಾಡ್ತಾರೆ. ಮತ್ತು ತುಪ್ಪದಲ್ಲಿ ಶೇಕಡ 99% ಫ್ಯಾಟ್ ಆಗಿದ್ದು ಇದರಲ್ಲಿ ಶೇಕಡ 62% ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಅಂದ ಮಾತ್ರಕ್ಕೆ ತುಪ್ಪ ಕೆಟ್ಟದ್ದಲ್ಲ. ಹಾಗಾದರೆ ಬನ್ನಿ ಶುದ್ಧ ಬೆಣ್ಣೆ ಹಾಗೂ ತುಪ್ಪ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಮೊದಲನೇದಾಗಿ ಬೆಣ್ಣೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಹಾಲು ಕಾಯಿಸಿರೋ ಹಾಲು ಮೇಲೆ ಬಂದಿರೋ ಕೆನೆನ ಈ ಥರ ತೆಗೆದುಬಿಟ್ಟು ನಾನು ಸ್ಟೋರ್ ಮಾಡಿದ್ದೀನಿ ಫ್ರಿಜ್ಜಲ್ಲಿ. ಇದು ಈಗ ಜಸ್ಟ್ ಕಾಸಿರೋ ಹಾಲು, ನಿಮಗೆ ಗೊತ್ತಾಗಲಿ ಅಂತ ನಾನು ಇದ್ರ ಮೇಲೆ ಕೆನೆ ಸಹ ತಗೋತಾ ಇದ್ದೀನಿ. ನೋಡಿ, ಈ ಥರ ಕೆನೆನ ಎತ್ತಿಟ್ಕೋಬೇಕು. ನೋಡಿ, ನಾನು ಒಂದು ವಾರಕ್ಕೆ ಇಷ್ಟು ಕೆನೆನ ಬಂದಿದೆ. ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ಫ್ರಿಜ್ ಇಲ್ಲದೆ ಇರೋರಾದರೆ ಮೊಸರಿಂದ ತೆಗೆದ್ರೆ 6ರಿಂದ 8 ದಿನ ನಾವು ಆಚೆನೆ ಈ ಥರ ಕೆನೆ ಸ್ಟೋರ್ ಮಾಡ್ಕೋಬೋದು. ಹಾಲಿಂದ ತೆಗೆದ್ರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೊಸರು ಮಾಡಿಕೊಂಡು ಅದ್ರ ಮೇಲೆ ಈ ಥರ ಕೆನೆ ತೆಗೆದು ಕೂಡ ನಾವು ಬೆಣ್ಣೆ ಮಾಡ್ಕೋಬೋದು ಮನೆಯಲ್ಲೇ. ನೋಡಿ, ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಬೇಗ ಬೆಣ್ಣೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಬರುತ್ತೆ. ನಾನೀಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಕಡೆ ಆಫಿಂದ ಉಲ್ಟಾ ತಿರುಗಿಸ್ಕೋಬೇಕು. ಸೀದಾ ತಿರುಗಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬೆಣ್ಣೆ ಬರಲ್ಲ, ಬೇಗ ಬರಲ್ಲ. ಹಾಗಾಗಿ ನಾವು ಈ ಥರ ಉಲ್ಟಾ ತಿರುಗಿಸ್ಕೊತ ನಾವು 2ರಿಂದ 3 ನಿಮಿಷ ಹೀಗೆ ತಿರುಗಿಸ್ತಾ ಇರಬೇಕು. ಬೆಣ್ಣೆ ಬರುತ್ತೆ. ನೋಡಿ, ಈ ಥರ ಉಲ್ಟಾನೇ ತಿರುಗಿಸ್ಕೋಬೇಕು. ಆನ್ ಆಫ್ ಆಗ್ತಾ ಇರಬೇಕು. ನೋಡಿ, ಈಗ 1 ನಿಮಿಷ ಆಗಿದೆ. ಇದೆಲ್ಲ ಮಿಕ್ಸ್ ಆಗಿದೆ. ಇನ್ನೊಂದು ಸ್ವಲ್ಪ ಮಾಡಿದ್ರೆ ನಾನು 2ರಿಂದ 3 ನಿಮಿಷ ಮಾಡಿದಾಗ ಈ ಥರ ಬೆಣ್ಣೆ ಆಗಿದೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ನಾವು ರೆಡಿಮೇಡ್ ತೊಗೊಳ್ಳೋ ಬದಲು ಈ ಥರ ಬೆಣ್ಣೆನ ಮನೆಯಲ್ಲೇ ಮಾಡ್ಕೋಬೋದು. ಈಗ ನಾನು ತುಪ್ಪ ಹೇಗೆ ಕಾಸೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನಾನು ಬೆಣ್ಣೆ ಎಲ್ಲ ತೆಗೆದ್ಬಿಟ್ಟು, ತುಂಬ ಹಾಲಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಕೂಡ ಚೆಲ್ಕೋಬೋದು. ಇದು ನಾನು ಒಂದು ಸತಿ ನೀರು ಹಾಕ್ಬಿಟ್ಟು ತೊಳೆದು ತೊಗೊಂಡಿದ್ದೀನಿ ಬೆಣ್ಣೆ. ಈಗ ಕಾಸಕ್ಕಿಟ್ಟಿದ್ದೀನಿ. ಕಾಸೋದ್ರಲ್ಲೂ ಮೆಥಡ್ ಇದೆ. ತುಂಬ ಬೇಗ ತೆಗೆದ್ರೂ ಕೂಡ ತುಪ್ಪ ಚೆನ್ನಾಗಿ ಬರೋದಿಲ್ಲ. ತುಂಬ ಜಾಸ್ತಿ ಕುದ್ರೂ ಕೂಡ ತುಪ್ಪ ಕಪ್ಪಗಾಗ್ಬಿಡುತ್ತೆ. ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಇದೇ ಥರ ಸಣ್ಣ ಉರಿಯಲ್ಲಿ ನಾವು ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಉಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಳಿ. ನಾನು ಬೆಣ್ಣೆ ಸ್ವಲ್ಪ ಇರೋದ್ರಿಂದ ನಾನು ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಂಡು ನಾನು ಕುದಿಸ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಇದು ಕುದ್ಬಿಟ್ಟು ಪೂರ ಎಣ್ಣೆ ಥರ ಕಾಣಿಸುತ್ತೆ. ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ, ಈಗ ಕುದೀತಾ ಇದೆ. ಈಗ ಒಂದು 5 ನಿಮಿಷ ಕುದಿಸಿದ್ದೀನಿ. ಇನ್ನೂ ಇದು ರೆಡಿ ಆಗಿಲ್ಲ. ನೋಡಿ, ಈ ಥರ ಬರಬೇಕು. ಇನ್ನೂ ಇಲ್ಲಿ ಒಳಗಡೆ ಸ್ವಲ್ಪ ವೈಟ್ ಇದೆ. ಇದನ್ನೆಲ್ಲ ಕರಗಿ ಎಣ್ಣೆ ಥರ ಆಗಬೇಕು. ಈ ಥರ ನೊರೆ ಬಂದರೆ ಈಗ ರೆಡಿಯಾಗಿದೆ ತುಪ್ಪ ಅಂತ. ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಲು ಬಿಡಬೇಕು. ಈಗ ನಾನು ಇದಕ್ಕೆ ತಣ್ಣಗಾಗಲು ಇಟ್ಟಿದ್ದೀನಿ. ನೋಡಿ, ಇದು ಕಪ್ಪಗೆಲ್ಲ ಕಾಣಿಸ್ತಾ ಇದೆ ಅಂತ ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಪ್ಪ ಕಾಸ್ಕೊಂಡಾಗ ಪಾತ್ರೆ ಸ್ವಲ್ಪ ಕೆಳಗಡೆ ಕಪ್ಪಗಾಗುತ್ತೆ. ನೋಡಿ, ಈ ಥರ ತುಪ್ಪ ಬಂದಿರುತ್ತೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಕೂಡ ಈ ಈಸಿಯಾಗಿರೋ ತುಪ್ಪ ಹಾಗೂ ಬೆಣ್ಣೆ ಮಾಡೋದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು 2 ದಿನ ಬಿಟ್ಟರೆ ಗಸಗಸೆ ಥರ ಕಾಳು ರೆಡಿ ಆಗಿರುತ್ತೆ. ತುಪ್ಪ ಇನ್ನೂ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.